ನಮಸ್ಕಾರ ಸ್ನೇಹಿತರೆ. ಓಂ ಸಾಯಿರಾಮ್. ಶಿರಡಿ ವಾಸಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಲ್ಲವೂ ಇದ್ದರೂ ಏನೋ ಒಂದು ಅತೃಪ್ತಿ ಕಾಡುತ್ತಿದೆಯೇ? ಅಥವಾ ಮುಂದಿನ ದಾರಿ ಕಾಣದೆ ಕತ್ತಲೆಯಲ್ಲಿ ನಿಂತಂತೆ ಭಾಸವಾಗುತ್ತಿದೆಯೇ? ಹಾಗಿದ್ದರೆ ನೆನಪಿಡಿ, ಸಾಯಿಬಾಬಾ ಅವರು ಈ ಹೊತ್ತಿನಲ್ಲೇ ನಿಮಗೆ ಈ ವಿಡಿಯೋ ತಲುಪುವಂತೆ ಮಾಡಿದ್ದಾರೆ ಎಂದರೆ ಅದರಲ್ಲಿ ನಿಮ್ಮ ಜೀವನ ಸುಧಾರಿಸುವ ದೊಡ್ಡ ರಹಸ್ಯ ಅಡಗಿದೆ ಎಂದರ್ಥ. ಇವತ್ತಿನ ಈ ವಿಡಿಯೋದಲ್ಲಿ ಬಾಬಾ ಅವರು ನಿಮ್ಮ ಸಂಬಂಧಗಳು, ಕೋಪ, ಆರ್ಥಿಕ ಶಿಸ್ತು ಮತ್ತು ನಿಮ್ಮ ಮನೆಯ ಸುರಕ್ಷತೆಯ ಬಗ್ಗೆ ಅತ್ಯಂತ ಕಠಿಣವಾದರೂ ಸತ್ಯವಾದ ಮಾತುಗಳನ್ನು ಹೇಳಿದ್ದಾರೆ. ಕೊನೆಯವರೆಗೂ ನೋಡಿ, ಯಾಕೆಂದರೆ ಈ ಸಂದೇಶ ಕೇವಲ ಮಾತಲ್ಲ, ಇದು ನಿಮ್ಮ ನಾಳೆಯ ಯಶಸ್ಸಿನ ಮಂತ್ರವಾಗಿದೆ. ಒಡ ಹುಟ್ಟಿದವರೊಂದಿಗಿನ ಸಂಬಂಧ. ಮನೆಯಲ್ಲಿ ಪೋಷಕರು ಮತ್ತು ಹಿರಿಯರಿದ್ದರೂ ಸಹ ನಿಮ್ಮ ಸಹೋದರಿಯರೊಂದಿಗೆ ಪ್ರತ್ಯೇಕವಾಗಿ ಕುಳಿತು ಮಾತನಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಜೀವನದ ಮುಂದಿನ ಹಂತದಲ್ಲಿ ಪೋಷಕರ ನಂತರ ನೀವೇ ಪರಸ್ಪರ ಬೆಂಬಲವಾಗಿ ನಿಲ್ಲಬೇಕಾಗುತ್ತದೆ. ಮದುವೆಯ ನಂತರ ಸಂಬಂಧಗಳು ದೂರವಾಗುತ್ತವೆ ಎಂಬ ಸಮಾಜದ ಮಾತುಗಳಿಗೆ ಕಿವಿಗೊಡಬೇಡಿ. ಪ್ರೀತಿ ಮತ್ತು ಕಾಳಜಿ ಇದ್ದರೆ ಯಾವುದೇ ಬದಲಾವಣೆ ಇಲ್ಲದೆ ಸಂಬಂಧಗಳನ್ನು ಉಳಿಸಿಕೊಳ್ಳಬಹುದು. ಲೋಕದ ಮಾತು ಮತ್ತು ಧೈರ್ಯ. ಜಗತ್ತಿನಲ್ಲಿ ನಕಾರಾತ್ಮಕವಾಗಿ ಮಾತನಾಡುವವರ ಸಂಖ್ಯೆ ಹೆಚ್ಚು. ಅಂತಹವರ ಮಾತುಗಳನ್ನು ಕೇಳಿದರೆ ನೀವು ಏನನ್ನು ಕಳೆದುಕೊಳ್ಳದಿದ್ದರೂ ಎಲ್ಲವನ್ನು ಕಳೆದುಕೊಂಡಂತೆ ಭಾಸವಾಗಬಹುದು. ನೀವು ಈಗಾಗಲೇ ಜೀವನದಲ್ಲಿ ಅನೇಕ ಏರಿಳಿತಗಳನ್ನು ಕಂಡು ಗೆದ್ದು ಬಂದಿದ್ದೀರಿ. ಆದ್ದರಿಂದ ಅನಗತ್ಯವಾಗಿ ಯೋಚಿಸಿ ಭಯಪಡಬೇಡಿ. ಮನೆಯ ಸುರಕ್ಷತೆ ಮತ್ತು ಜಾಗರೂಕತೆ. ನಿಮ್ಮ ಮನೆಯಲ್ಲಿ ದೊಡ್ಡ ಕಿಟಕಿಗಳು, ಬಾಲ್ಕನಿ ಅಥವಾ ಬೀದಿಗೆ ತೆರೆಯುವ ಬಾಗಿಲುಗಳಿದ್ದರೆ ಅವುಗಳ ಮೇಲೆ ಎಚ್ಚರವಿರಲಿ. ಪ್ರಾಣಿಗಳು ಅಥವಾ ಅಪರಿಚಿತರು ಒಳಗೆ ಬರದಂತೆ ಕಿಟಕಿಗಳನ್ನು ಸರಿಯಾಗಿ ನಿರ್ವಹಿಸಿ. ಮನೆಯ ಮುಖ್ಯ ದ್ವಾರವನ್ನು ಯಾವಾಗಲೂ ಗಮನಿಸಿ. ಯಾರು ಇಲ್ಲದಿದ್ದಾಗ ಬಾಗಿಲು ಹಾಕಿರಲಿ. ಇದನ್ನು ಭಯಪಡಲು ಹೇಳುತ್ತಿಲ್ಲ, ಬದಲಾಗಿ ಸುರಕ್ಷತೆಗಾಗಿ ನೀಡುತ್ತಿರುವ ಎಚ್ಚರಿಕೆ ಎಂದು ಭಾವಿಸಿ. ಸಾಮಾಜಿಕ ನಡವಳಿಕೆ ಮತ್ತು ವ್ಯಕ್ತಿತ್ವ. ಹೊರಗಡೆ ಹೋದಾಗ ಯಾವಾಗಲೂ ಮೊಬೈಲ್ ನೋಡುತ್ತಾ ನಡೆಯಬೇಡಿ. ಮೊಬೈಲ್ ಪಕ್ಕಕ್ಕಿಟ್ಟು ಸುತ್ತಮುತ್ತಲಿನ ಅಂಗಡಿಗಳನ್ನು, ಜನರನ್ನು ಮತ್ತು ಸಮಾಜವನ್ನು ಗಮನಿಸಿ. ನೀವು ಜನರೊಂದಿಗೆ ಬೆರೆತರೆ ನಿಮ್ಮ ಗೌರವ ಹೆಚ್ಚುತ್ತದೆ. ನಿಮ್ಮ ಮಾತಿನ ಮೃದುತ್ವ ಜನರಿಗೆ ಇಷ್ಟವಾಗುತ್ತದೆ. ಇದು ನಿಮ್ಮ ಕೆಲಸಗಳು ಸುಲಭವಾಗಿ ಆಗಲು ಸಹಾಯ ಮಾಡುತ್ತದೆ. ಕೋಪದ ನಿಯಂತ್ರಣ. ನಿಮ್ಮ ದೊಡ್ಡ ದೌರ್ಬಲ್ಯವೆಂದರೆ ಅತಿಯಾದ ಕೋಪ. ಕೋಪ ಬಂದಾಗ ನಿಮ್ಮ ಧ್ವನಿ ತುಂಬ ಜೋರಾಗುತ್ತದೆ. ಇದು ಒಳ್ಳೆಯದಲ್ಲ. ಸಮಾಜದಲ್ಲಿ ಕೆಲವರು ಕೋಪವನ್ನು ಪ್ರದರ್ಶಿಸಿ ಕೆಲಸಗಿಟ್ಟಿಸಿಕೊಳ್ಳುತ್ತಾರೆ. ಆದರೆ ನೀವು ಅಂತಹ ಕೆಟ್ಟ ಅಭ್ಯಾಸಗಳನ್ನು ಕಲಿಯಬೇಡಿ. ಶಾಂತವಾಗಿರುವುದನ್ನು ರೂಢಿಸಿಕೊಳ್ಳಿ. ಪೂಜೆ ಮತ್ತು ಆರ್ಥಿಕ ಶಿಸ್ತು. ದೇವಸ್ಥಾನದಲ್ಲಿ ದೀಪ ಹಚ್ಚುವ ಅಭ್ಯಾಸವಿದ್ದರೆ ಅದಕ್ಕಾಗಿ ಪ್ರತಿ ತಿಂಗಳು ಸುಮಾರು 500 ರಿಂದ 1000 ರೂಗಳನ್ನು ಪ್ರತ್ಯೇಕವಾಗಿ ಎತ್ತಿಡಿ. ದೇವಸ್ಥಾನದ ಬಳಿ ಸಾಮಗ್ರಿಗಳನ್ನು ಕೊಳ್ಳುವಾಗ ಬೆಲೆ ತುಸು ಹೆಚ್ಚಿರಬಹುದು. ಅದಕ್ಕೆ ಮಾನಸಿಕವಾಗಿ ಸಿದ್ಧರಾಗಿರಿ. ಅಥವಾ ಮನೆಯಿಂದಲೇ ತೈಲ ಮತ್ತು ಬತ್ತಿಗಳನ್ನು ಒಯ್ಯಿರಿ. ಅಸೂಯೆ ಪಡುವವರ ಬಗ್ಗೆ ನಿರ್ಲಕ್ಷ್ಯ. ನಿಮ್ಮ ಪ್ರಗತಿಯನ್ನು ಕಂಡು ಕೆಲವರು ಅಸೂಯೆ ಪಡಬಹುದು ಅಥವಾ ಕೆಟ್ಟದಾಗಿ ಮಾತನಾಡಬಹುದು. ಅಂಥವರಿಂದ ಸ್ವಲ್ಪ ದೂರವಿರಿ ಮತ್ತು ನಿಮ್ಮ ಸೌಲಭ್ಯಗಳನ್ನು ಅವರ ಮುಂದೆ ಪ್ರದರ್ಶಿಸಬೇಡಿ. ಅವರು ಅಸೂಯೆ ಪಡುತ್ತಾ ತಮ್ಮ ಜೀವನದ ಸಂತೋಷವನ್ನು ಕಳೆದುಕೊಳ್ಳುತ್ತಿದ್ದಾರೆ. ನೀವು ಮಾತ್ರ ನಿಮ್ಮ ದಾರಿಯಲ್ಲಿ ಸಾಗಿರಿ. ಈ ವಿಡಿಯೋದಲ್ಲಿನ ಸಾಯಿ ಸಂದೇಶದ ಪ್ರತಿಯೊಂದು ಅಂಶವನ್ನು ಸೂಕ್ಷ್ಮವಾಗಿ ಗಮನಿಸಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದನ್ನು ಮರೆಯಬೇಡಿ. ನಿನ್ನನ್ನು ಕಳೆದುಕೊಳ್ಳೋದಾದರೆ ಭಯವೇ ಇಲ್ಲದ ಜನರು ನಿನ್ನನ್ನು ಹಿಡಿದುಕೊಳ್ಳೋಕೆ ಅರ್ಹರೇ ಅಲ್ಲ. ಅಂದರೆ ನೀನು ಬೇಕು ಅಂತಕ್ಕಂತಹ ವ್ಯಕ್ತಿಗಳು ನಿನ್ನನ್ನು ಪಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ನೀನು ಬೇಡ ಅಂತ ಅನ್ನೋರು ತಿರಸ್ಕರಿಸೋದಕ್ಕೆ ಭಾಳ ಹೊತ್ತಾಗೋದಿಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೀನು ಪ್ರತಿದಿನ ಬೆಳಕು ಕೊಡೋ ಸೂರ್ಯನಂತೆ ಇದ್ದೀಯಾ. ಎಲ್ಲರೂ ಅದಕ್ಕೆ ಹ್ಯಾಬಿಟ್ ಆಗಿರ್ತಾರೆ, ಆದರೆ ಯಾರು ಅದನ್ನು ನಿಜವಾಗಿಯೂ ಕೂಡ ಮಾಡೋದಿಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅವರಿಗೆ ಬೇಕಾದಾಗ ನೀನು ಇದ್ದೀಯಾ, ಸಪೋರ್ಟ್ ಬೇಕಾದಾಗ ನೀನು ಇದ್ದೀಯಾ, ಆದರೆ ಇತರರನ್ನು ನೋಡಿಕೊಳ್ತಾ ನಿನ್ನನ್ನು ನೀನೇ ಮರೆತುಬಿಟ್ಟಿದೀಯಾ. ಅವರ ಅವಶ್ಯಕತೆ ಪೂರೈಸುತ್ತಾ ನಿನ್ನದನ್ನೇ ನಿರ್ಲಕ್ಷ್ಯ ಮಾಡ್ತಿದ್ದೀಯಾ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಿನಗೆ ನೀನು ಪ್ರಿಫರೆನ್ಸ್ ಕೊಟ್ಕೋ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೀನು ಇತರರಿಗೆ ಇಷ್ಟೊಂದು ಒಳ್ಳೆಯತನ ಕೊಟ್ಟೆ, ಕೊನೆಗೆ ನಿನಗಾಗಿ ಏನೂ ಉಳ್ಕೊಂಡಿಲ್ಲ. ಕೇಳದೆ ಕೊಡೋದು, ಷರತ್ತುಗಳಿಲ್ಲದೆ ಕೊಡೋದು, ನಂತರ ಏನು ಹಿಂದಿರುಗಿ ಬಂದಾಗ ನೋವಾಗೋದು. ಅಂದರೆ ಅವ್ರು ಕೇಳೋಕ್ಕಿಂತ ಮುಂಚೆ ಎಲ್ಲನೂ ಮಾಡಿದಿರ, ನಿಮಗೇನೆ ಏನು ಉಳಿಸ್ಕೊಂಡಿಲ್ಲ. ಈಗ ನೀವು ಕೇಳಕ್ಕೆ ಹೋದ್ರೂ ನಿಮಗೆ ಅದರಿಂದ ಏನು ಲಾಭನೂ ಆಗ್ತಿಲ್ಲ. ಹಾಗಂತೇಳಿ ನಷ್ಟ ಇಲ್ಲ, ಪುಣ್ಯದ ಸೇವೆಯ ಫಲ ನಿನಗೆ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆದರೆ ನೀನು ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಳ್ಳದೆ ನೀನು ಮಾಡಿರೋ ಸೇವೆಗೆ ನಿಂಗೆ ಒಳ್ಳೆಯ ಲಾಭ ಅಂತೂ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈಗ ನೀನು ಬೇಜಾರಾಗೋದಕ್ಕೆ ಹೋಗಬೇಡ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆದರೆ ಒಂಥರ ಸತ್ಯ ಏನಂದರೆ, ಪ್ರಯತ್ನ ಇಲ್ಲದೆ ಸಿಕ್ಕಿದರೆ, ಮೌಲ್ಯವಿಲ್ಲದೆ ಸಿಕ್ಕಿದರೆ ಅದನ್ನು ಜನರು ಜಾಸ್ತಿ ಗೌರವ ಮಾಡೋಲ್ಲ. ನೀನು ಮಾಡಿರ್ತಕ್ಕಂತಹ ಸೇವೆ ಆಗಿರಲಿ, ನೀನು ಕೊಟ್ಟಿರೋ ಟೈಮ್ನ ಅವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತಲೇ ಹೇಳಬಹುದು. ಅವರಿಗೆ ನಿಮ್ಮ ವ್ಯಾಲ್ಯೂ ತಿಳಿದಿಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ.
ಈಗ ಸ್ವಲ್ಪ ನಿನ್ನತ್ತ ಗಮನ ಕೊಡುವ ಸಮಯ ಬಂದಿದೆ. ನಿನ್ನ ಮನಸ್ಸಿಗೆ ಏನು ಬೇಕು, ನಿನ್ನ ಆಸೆಗಳು ಏನು ಅಂತ ಅರ್ಥ ಮಾಡ್ಕೊ. ಯಾಕೆಂದರೆ ನಿನ್ನನ್ನು ಕಳೆದುಕೊಳ್ಳೋದ್ರ ಭಯವೇ ಇಲ್ಲದವರು ನಿನ್ನ ಮೌಲ್ಯವನ್ನು ಯಾವತ್ತೂ ಅರ್ಥ ಮಾಡಿಕೊಳ್ಳಲ್ಲ. ನಿನಗೋಸ್ಕರ ನೀನು ಬದುಕು ಅಂತ ಇಲ್ಲಿ ಹೇಳ್ತಿದ್ದಾರೆ. ಕಠಿಣ ಆದೇಶ ಕೊಡ್ತಿದ್ದಾರೆ. ಈ ಅವಕಾಶ ಮತ್ತೆ ಸಿಗೋದಿಲ್ಲ. ನಿನಗೆ ಬರಬೇಕಾಗಿದ್ದ ಸುದ್ದಿ ಇಂದಿನಿಂದ ನಿಖರವಾಗಿ 3 ದಿನಗಳ ನಂತರ ನಿನ್ನ ಮನೆಯ ಬಾಗಿಲಿಗೆ ತಟ್ಟಲಿದೆ. ನಿನ್ನ ಕುಟುಂಬದ ಈ ಕೆಟ್ಟ ಸ್ಥಿತಿ ಬದಲಾಗಿ ಚಿನ್ನದಂತೆ ಹೊಳೆಯೋ ಸಮಯ ಬರುತ್ತೆ. ಧೈರ್ಯ ಇಟ್ಟುಕೋ. ಇನ್ನು 3 ದಿನಗಳ ಹೋರಾಟ ಮಾತ್ರ ಉಳಿದಿದೆ. ಅದಾದ್ಮೇಲೆ ನೀನು ನನ್ನ ಜಯಕಾರ ಮಾಡೋದಕ್ಕೆ ನಿಲ್ಲಲ್ಲ. ಅಂದರೆ ನೀನು ನನ್ನ ಜಯಕಾರವನ್ನು ಮಾಡುತ್ತೀಯ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇದು ನಾನು ನಿನಗೆ ಗ್ಯಾರಂಟಿ ಹೇಳ್ತಿದ್ದೇನೆ. ನನ್ನ ಮೇಲೆ ಪ್ರೀತಿ ಇದ್ದರೆ ಸಮಯ ವ್ಯರ್ಥ ಮಾಡದೆ ಓಂ ಸಾಯಿರಾಮ್ ಅಂತೇಳಿ ಟೈಪ್ ಮಾಡು. ಈ ಸಂದೇಶನ ನೀನು ಪಡ್ಕೋ, ಬೇರೆಯವರಿಗೆ ಶೇರ್ ಮಾಡು ಅಂತ ಇಲ್ಲಿ ಹೇಳ್ತಿದ್ದಾರೆ. ಟೆನ್ಷನನ್ನು ತಳ್ಳಿ ಹಾಕೋಕೆ ಯತ್ನ ಮಾಡಬೇಡ. ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡು. ಯಾಕೆಂದರೆ ನಿಜವಾಗಿಯೂ ನಾವು ಅರ್ಥ ಮಾಡಿಕೊಂಡದ್ದು ಸ್ವತಃ ಯಾವುದೇ ಹೋರಾಟವಿಲ್ಲದೆ ಕರಗಿ ಬಿಡುತ್ತೆ. ನೀನು ಟೆನ್ಷನ್ ಜೊತೆ ಎಷ್ಟು ಹೋರಾಡ್ತಿದೆಯೋ ಅಷ್ಟು ಅದು ಬಲವಾಗುತ್ತೆ. ಅದನ್ನು ಒತ್ತಿ ಹಾಕಿದರೆ ಮತ್ತೆ ಇನ್ನೂ ಹೆಚ್ಚು ಭಾರವಾಗಿಯೇ ಹಿಂದಿರುಗುತ್ತೆ. ನಿಜ ಹೇಳಬೇಕಂದ್ರೆ ಟೆನ್ಷನ್ ಹೊರಗಿಲ್ಲ, ಅದು ನಿನ್ನ ಮನಸ್ಸಿನಲ್ಲಿಯೇ ಹುಟ್ಟುವ ಕಥೆ ಆಗಿದೆ. ನಿನ್ನ ಯೋಜನೆಗಳು, ನಿರೀಕ್ಷೆಗಳು, ಹಳೆಯ ಗೊಂದಲಗಳು, ಭವಿಷ್ಯದ ಚಿಂತೆಗಳು ಸೇರಿ ಅದನ್ನು ರಚಿಸ್ತಿವೆ. ಒಂದೇ ಪರಿಸ್ಥಿತಿಯಲ್ಲಿ ಒಬ್ಬನು ನಗ್ತಾನೆ, ಇನ್ನೊಬ್ಬನು ಕುಗ್ಗಿ ಬಿಡ್ತಾನೆ. ವ್ಯತ್ಯಾಸ ಪರಿಸ್ಥಿತಿಯಲ್ಲಿ ಇಲ್ಲ, ಅದನ್ನು ನಾವು ಹೇಗೆ ನೋಡ್ತಿದ್ದೀವಿ ಅನ್ನೋದ್ರಲ್ಲಿದೆ. ಏನು ನಡೆಯುತ್ತಿದೆಯೋ ಆಗಬೇಕಾಗಿಯೇ ಆಗ್ತಿದೆ ಅನ್ನೋದನ್ನು ಒಪ್ಪಿಕೊಂಡ ತಕ್ಷಣ ಒಂದು ಶಾಂತಿ ಹುಟ್ಟುತ್ತೆ. ಆಗ ಟೆನ್ಷನ್ ನಿಧಾನವಾಗಿ ಕಡಿಮೆ ಆಗೋಕೆ ಶುರುವಾಗುತ್ತದೆ. ಆದ್ದರಿಂದ ನಿನ್ನ ಕೈಯಲ್ಲಿ ಇರುವುದರ ಮೇಲೆ ಗಮನ ಕೊಡು. ನಿನ್ನ ಕೈಯಲ್ಲಿಲ್ಲದನ್ನು ಬಿಡು. ಜೀವನ ತನ್ನ ದಾರಿಯಲ್ಲಿ ಹರಿಯಲು ಬಿಡು. ಇದನ್ನ ನೀನು ಅರ್ಥ ಮಾಡಿಕೊಂಡ್ರೆ ಟೆನ್ಷನ್ ನಿಂದ ಮುಕ್ತಿ ಆಗೋಕೆ ಇದು ಸರಳವಾದ ದಾರಿಯಾಗಿದೆ ಅಂತ ಇಲ್ಲಿ ಬಾಬಾ ಸೂಚಿಸ್ತಿದ್ದಾರೆ. ಇತರರನ್ನು ಆರಾಮವಾಗಿಡಲು ನಿನ್ನ ಸ್ವಾಭಿಮಾನವನ್ನು ಕಳೆದುಕೊಳ್ಳಬೇಡ. ಪ್ರೀತಿ, ಗೌರವ ಅಥವಾ ಗಮನವನ್ನು ಬಿಡಲು ನೀವು ಸೃಷ್ಟಿಸಲ್ಪಟ್ಟಿಲ್ಲ. ನೀವು ಅಗೌರವವನ್ನು ಸಹಿಸಿಕೊಂಡಾಗ ನೀವು ತಿಳಿಯದೆಯೇ ಇತರರಿಗೆ ನಿಮ್ಮೊಂದಿಗೆ ಹೇಗೆ ವರ್ತಿಸಬೇಕೆಂದು ಕಲಿಯುತ್ತೀರಿ. ನಿಮ್ಮ ಶಾಂತಿಗೆ ಭಂಗ ತರುವ ಸಂಗತಿಗಳಿಂದ ದೂರವಿರಲು ಕಲಿಯಿರಿ. ಅದು ಕಷ್ಟಕರವೆನಿಸಿದರೂ ಸಹ ಇಲ್ಲ ಎಂದು ಹೇಳುವುದು ತಪ್ಪಲ್ಲ. ಅದು ನಿಮ್ಮ ಆತ್ಮವನ್ನು ರಕ್ಷಿಸುತ್ತದೆ. ಅಗತ್ಯವಿದ್ದರೆ ಒಂಟಿಯಾಗಿ ನಿಂತುಕೊಳ್ಳಿ, ಆದರೆ ನಿಮ್ಮ ಮೌಲ್ಯಕ್ಕೆ ಬೆಲೆ ಇಲ್ಲದ ಸ್ಥಳದಲ್ಲಿ ಎಂದಿಗೂ ಉಳಿಯಬೇಡಿ. ನೆನಪಿಡಿ, ನೀವು ನನಗೆ ಅಮೂಲ್ಯರು ಮತ್ತು ನೀವು ಯಾವಾಗಲೂ ಗೌರವಕ್ಕೆ ಅರ್ಹರು. ನೀವು ಸ್ವಾಭಿಮಾನವನ್ನು ಆರಿಸಿಕೊಂಡರೆ ಓಂ ಸಾಯಿರಾಮ್ ಅಂತ ಈಗಲೇ ಕಮೆಂಟ್ ಮಾಡಿ. ಸಾಯಿ ಭಕ್ತರೇ, ಜ್ಯೇಷ್ಠ ಮಾಸ ಆರಂಭವಾಗಿದೆ ಮತ್ತು ಈ ತಿಂಗಳು ಹನುಮಂತ ದೇವರನ್ನು ಪೂಜಿಸಲು ವಿಶೇಷವೆಂದು ಪರಿಗಣಿಸಲಾಗಿದೆ. ಈ ತಿಂಗಳು ಫಲಪ್ರದವಾಗಿದೆ ಮತ್ತು ಯಾರು ಪ್ರತಿದಿನ ಹನುಮಾನ್ ಚಾಲೀಸ ಪಠಿಸುತ್ತಾರೋ ಅವರ ಆಸೆಗಳು ಖಂಡಿತವಾಗಿಯೂ ಈಡೇರುತ್ತವೆ. ಈ ಸುಡುವ ಬಿಸಿಲಿನಲ್ಲಿ ನೀರನ್ನು ದಾನ ಮಾಡುವುದು ಪುಣ್ಯ. ಮಗುವೆ, ಜ್ಯೇಷ್ಠ ಮಾಸದ ಮಂಗಳವಾರ ದೇವಸ್ಥಾನಕ್ಕೆ ಭೇಟಿ ನೀಡಿ ಭಗವಂತನಿಗೆ ಆಹಾರವನ್ನು ಅರ್ಪಿಸಿ ಮತ್ತು ಪ್ರಸಾದವನ್ನು ತೆಗೆದುಕೊಳ್ಳಿ. ನಿಮ್ಮ ನಿದ್ರಾವಸ್ಥೆಯನ್ನು ಜಾಗೃತಗೊಳಿಸಲು ಇದು ಒಳ್ಳೆಯ ಅವಕಾಶ. ಮಗುವೆ, ಜ್ಯೇಷ್ಠ ಮಾಸದ ಅಮಾವಾಸ್ಯೆಯ ದಿನವೂ ಶನಿದೇವರ ಜನ್ಮ ದಿನಾಚರಣೆಯೂ ಆಗಿದೆ. ಆ ದಿನ ಖಂಡಿತವಾಗಿಯೂ ಶನಿದೇವರಿಗೆ ಎಳ್ಳೆಣ್ಣೆಯನ್ನು ಅರ್ಪಿಸಿ. ಶನಿಯು ನಿಮ್ಮ ಜೀವನದಲ್ಲಿ ಎಂದಿಗೂ ಕೋಪಗೊಳ್ಳುವುದಿಲ್ಲ ಮತ್ತು ಶಾಂತಿ ನೆಲೆಸುತ್ತದೆ. ನಂಬಿಕೆ ಮತ್ತು ಭಕ್ತಿಯ ದೃಷ್ಟಿಯಿಂದ ಈ ತಿಂಗಳು ಬಹಳ ಮುಖ್ಯವಾಗಿದೆ. ನಾನು ಸೂಚಿಸಿದ ಪರಿಹಾರಗಳನ್ನು ಅನುಸರಿಸು. ಬಾಬಾ ಹೇಳಿದಂತೆ ನಿಮ್ಮ ಮೃದುವಾದ ಮಾತೆಯೇ ನಿಮ್ಮ ದೊಡ್ಡ ಆಸ್ತಿ. ಕೋಪವನ್ನು ನಿಯಂತ್ರಿಸಿ. ಅಸೂಯೆ ಪಡುವವರನ್ನು ದಯೆಯಿಂದ ಕ್ಷಮಿಸಿ ಮುಂದೆ ಸಾಗಿ. ನಿಮ್ಮತನವನ್ನು ಬಿಟ್ಟುಕೊಡಬೇಡಿ. ಸ್ವಾಭಿಮಾನಿಯಾಗಿರಿ. ನಿಮ್ಮ ಗೌರವವೇ ನನ್ನ ಗೌರವ. ನಿಮ್ಮ ಏಳಿಗೆಯನ್ನು ಬಾಬಾ ನೋಡಿಕೊಳ್ಳುತ್ತಾರೆ. ಈ ಸಂದೇಶ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದ್ದರೆ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ವಿಡಿಯೋ ನಿಮಗೆ ಮೊದಲು ತಲುಪಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಮುಂದಿನ ಸಂದೇಶದೊಂದಿಗೆ ಆಗಮಿಸುತ್ತೇನೆ. ಅಲ್ಲಿಯವರೆಗೆ ಓಂ ಸಾಯಿರಾಮ್.